ಆರೋಪಿಗಳಾಗಿ ಆರೋಪ ಮಾಡಿದ್ರು. ಮಹದೇವಪುರ ಮುಗಿದ ಮೇಲೆ ಇದೀಗ ಮತ್ತೆ ಆಳಂದ ನೋಡಿ, ಚುನಾವಣೆಗಿಂತ ಮುಂಚೆ ಆಳಂದ ಮತಕ್ಷೇತ್ರದಲ್ಲಿ ಏನಂದರೆ ವೋಟ್ ಎನ್ರೋಲ್ಮೆಂಟ್ ಇಲ್ಲೀಗಲ್ ಆಗಿ ವಿತ್ ಮಾಲಫೈಡ್ ಇಂಟೆನ್ಷನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಬಿ ಆರ್ ಪಾಟೀಲ್ ಅವರು ಹಿಂದೆನೇ ಕಂಪ್ಲೇಂಟ್ ಕೊಟ್ಟಿದ್ದರು. ನಾನು ಪ್ರಿಯಾಂಕು ಕೂಡ ಇದ್ರ ಬಗ್ಗೆ ನಾವು ಎಲೆಕ್ಷನ್ ಕಮಿಷನರು ಕೂಡ ಮಾತಾಡಿದ್ವಿ. ಯಾವುದೋ ಒಂದು ಸಂಸ್ಥೆಗೆ ವೋಟ್ ಎನ್ರೋಲ್ಮೆಂಟ್ ಮಾಡೋದಕ್ಕೆ ಅವರಿಗೆ ಇಲ್ಲೀಗಲ್ ಆಸ್ಪದ ಕೊಟ್ಟು ಹಾಗಾಗಿ ಅವರು ಬೇರೆ ಬೇರೆ ಕಡೆಯಿಂದ ಇಲ್ಲಿ ವೋಟ್ ಎನ್ರೋಲ್ ಮಾಡೋದಕ್ಕೆ ಹಿಂದೆನೂ ಕೂಡ ಬಿ ಜೆ ಪಿಯವರು ಪ್ರಯತ್ನ ಮಾಡಿರ್ತಕ್ಕಂಥದ್ದು ನಾವು ಎಲೆಕ್ಷನ್ ಕಮಿಷನ್ಗೆ ಇದು ದೂರು ಕೊಟ್ಟಿರ್ತಕ್ಕಂಥದ್ದು ಸತ್ಯವಾಗಿರ್ತಕ್ಕಂಥ ಮಾತು. ಆದರೆ ಅವಾಗ ಅದೇನೋ ಸ್ಟಾಪ್ ಮಾಡಿದ್ರೆ ವಿನಃ ಅದ್ರ ಮೇಲೆ ಏನು ಆ್ಯಕ್ಷನ್ ಆಗಲಿಲ್ಲ. ಅವಾಗೇನು ಮಾಡಿದ್ರು ಅವನು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ರು, ಆಮೇಲೆ ಬಟ್ ಅದ್ಮೇಲೆ ಏನು ಆ್ಯಕ್ಷನ್ ಆಗಿಲ್ಲ. ಇದು ಸತ್ಯವಾಗಿರ್ತಕ್ಕಂಥ ಮಾತು. ರಾಹುಲ್ ಗಾಂಧಿ ಅವರು ಕೂಡ ಅದೇ ಕರೆಕ್ಟಾಗಿ ಹೇಳಿದ್ದಾರೆ. ಯಾಕಂದರೆ ಈಗ ಅವ್ರ ಗಮನಕ್ಕೆ ಬಿ ಆರ್ ಪಾಟೀಲ್ ಅವರು, ಪ್ರಿಯಾಂಕ್ ಅವರು ಎಲ್ಲ ತಂದಿದ್ದಾರೆ. ಹಾಗಾಗಿ ಅವರು ಇದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಇದು ಸತ್ಯ. ಈಗ ಮತಗಳ್ಳತನ ಆಗಿದೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಮಹದೇವಪುರ ಮುಗಿದ ಮೇಲೆ ಇದೀಗ ಮತ್ತೆ ಆಳಂದ ನೋಡಿ, ಚುನಾವಣೆಗಿಂತ ಮುಂಚೆ ಆಳಂದ ಮತಕ್ಷೇತ್ರದಲ್ಲಿ ಏನಂದರೆ ವೋಟ್ ಎನ್ರೋಲ್ಮೆಂಟ್ ಇಲ್ಲೀಗಲ್ ಆಗಿ ವಿತ್ ಮಾಲಫೈಡ್ ಇಂಟೆನ್ಷನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಬಿ ಆರ್ ಪಾಟೀಲ್ ಅವರು ಹಿಂದೆನೇ ಕಂಪ್ಲೇಂಟ್ ಕೊಟ್ಟಿದ್ದರು. ನಾನು ಪ್ರಿಯಾಂಕು ಕೂಡ ಇದ್ರ ಬಗ್ಗೆ ನಾವು ಎಲೆಕ್ಷನ್ ಕಮಿಷನರು ಕೂಡ ಮಾತಾಡಿದ್ವಿ. ಯಾವುದೋ ಒಂದು ಸಂಸ್ಥೆಗೆ ವೋಟ್ ಎನ್ರೋಲ್ಮೆಂಟ್ ಮಾಡೋದಕ್ಕೆ ಅವರಿಗೆ ಇಲ್ಲೀಗಲ್ ಆಸ್ಪದ ಕೊಟ್ಟು ಹಾಗಾಗಿ ಅವರು ಬೇರೆ ಬೇರೆ ಕಡೆಯಿಂದ ಇಲ್ಲಿ ವೋಟ್ ಎನ್ರೋಲ್ ಮಾಡೋದಕ್ಕೆ ಹಿಂದೆನೂ ಕೂಡ ಬಿ ಜೆ ಪಿಯವರು ಪ್ರಯತ್ನ ಮಾಡಿರ್ತಕ್ಕಂಥದ್ದು ನಾವು ಎಲೆಕ್ಷನ್ ಕಮಿಷನ್ಗೆ ಇದು ದೂರು ಕೊಟ್ಟಿರ್ತಕ್ಕಂಥದ್ದು ಸತ್ಯವಾಗಿರ್ತಕ್ಕಂಥ ಮಾತು. ಆದರೆ ಅವಾಗ ಅದೇನೋ ಸ್ಟಾಪ್ ಮಾಡಿದ್ರೆ ವಿನಃ ಅದ್ರ ಮೇಲೆ ಏನು ಆ್ಯಕ್ಷನ್ ಆಗಲಿಲ್ಲ. ಅವಾಗೇನು ಮಾಡಿದ್ರು ಅವನು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ರು, ಆಮೇಲೆ ಬಟ್ ಅದ್ಮೇಲೆ ಏನು ಆ್ಯಕ್ಷನ್ ಆಗಿಲ್ಲ. ಇದು ಸತ್ಯವಾಗಿರ್ತಕ್ಕಂಥ ಮಾತು. ರಾಹುಲ್ ಗಾಂಧಿ ಅವರು ಕೂಡ ಅದೇ ಕರೆಕ್ಟಾಗಿ ಹೇಳಿದ್ದಾರೆ. ಯಾಕಂದರೆ ಈಗ ಅವ್ರ ಗಮನಕ್ಕೆ ಬಿ ಆರ್ ಪಾಟೀಲ್ ಅವರು, ಪ್ರಿಯಾಂಕ್ ಅವರು ಎಲ್ಲ ತಂದಿದ್ದಾರೆ. ಹಾಗಾಗಿ ಅವರು ಇದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಇದು ಸತ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.